ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಜೀವನದಲ್ಲಿ ಗೆಳೆಯರು ಬಹಳ ಮುಖ್ಯ. ನಮ್ಮ ಸಂತೋಷವನ್ನು ಹಂಚಿಕೊಳ್ಳಲು, ದುಃಖವನ್ನು ಹೇಳಿಕೊಳ್ಳಲು, ತಪ್ಪು ಮಾಡಿದಾಗ ತಿದ್ದಲು, ಸೋತಾಗ ಧೈರ್ಯ ತುಂಬಲು ಒಬ್ಬ ಒಳ್ಳೆಯ ಗೆಳೆಯ ಬೇಕೇ ಬೇಕು. ಆದರೆ ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಜೊತೆಯಲ್ಲಿರುವ ಗೆಳೆಯರು ಸಿಗುತ್ತಾರೆಯೇ? ಖಂಡಿತವಾಗಿಯೂ ಇಲ್ಲ. ಪರವಾಗಿಲ್ಲ, ಕೆಲವೊಮ್ಮೆ ನಮಗೆ ನಾವೇ ಒಳ್ಳೆಯ ಗೆಳೆಯರಾಗಲು ಕಲಿಯಬೇಕು. ನಮ್ಮ ಮನಸ್ಸಿನಲ್ಲಿ ನಡೆಯುವ ಪ್ರತಿಯೊಂದು ಮಾತು ನಮಗೆ ಮಾತ್ರ ಗೊತ್ತು. ನಮ್ಮ ನೋವು, ನಿರಾಶೆ, ಭಯ, ನಿರೀಕ್ಷೆ, ಆಸೆ, ಪಶ್ಚಾತ್ತಾಪ ಇವೆಲ್ಲವನ್ನು ಸಂಪೂರ್ಣವಾಗಿ ಅರಿಯಬಲ್ಲವರು ಬಹುಶಃ ನಾವೇ. ಆದ್ದರಿಂದ ಹೊರಗಿನ ಪ್ರಪಂಚ ನಮ್ಮನ್ನು ಅರ್ಥ ಮಾಡಿಕೊಳ್ಳದ ಸಂದರ್ಭದಲ್ಲಿ ನಮ್ಮೊಳಗಿನ ಧ್ವನಿಯೇ ನಮಗೆ ಆಸರೆಯಾಗಬೇಕು. ಕೆಲವೊಮ್ಮೆ ನಾವು ಇತರರಿಂದ ಪಡೆಯಬೇಕೆಂದು ಬಯಸುವ ಪ್ರೀತಿ, ಗೌರವ, ಪ್ರೋತ್ಸಾಹ ಮತ್ತು ಸಮಾಧಾನ ಹೊರಗೆಲ್ಲೂ ಸಿಗದಿದ್ದಾಗ ನಮಗೆ ನಾವೇ ಕೊಟ್ಟುಕೊಳ್ಳಬೇಕಂತೆ. ಇದಕ್ಕೆ ಪ್ರತಿದಿನ ಸ್ವಲ್ಪ ಸಮಯ ನಮ್ಮೊಂದಿಗೆ ನಾವೇ ಮಾತನಾಡಿಕೊಳ್ಳುವುದು, ನಮ್ಮ ಮನಸ್ಸನ್ನು ಪರಿಶೀಲಿಸುವುದು, ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಮತ್ತು ನಮ್ಮ ಒಳ್ಳೆತನವನ್ನು ಗುರುತಿಸುವುದು ಇವೆಲ್ಲವನ್ನು ಮಾಡಿಕೊಳ್ಳುತ್ತಿರಬೇಕು. ಗೆಳೆಯರು ಇಲ್ಲದಿದ್ದಾಗ ನಿಮಗೆ ನೀವೇ ಗೆಳೆಯರಾಗಿ ಎಂದು ಮನೋತಜ್ಞರು ಒತ್ತಿ ಒತ್ತಿ ಹೇಳುತ್ತಾರೆ. ಹಾಗಂತ ನಮಗೆ ನಾವೇ ಗೆಳೆಯರಾಗುವುದು ಎಂದರೆ ನಮ್ಮ ತಪ್ಪುಗಳನ್ನು ಸಮರ್ಥಿಸಿಕೊಳ್ಳುವುದು ಎಂದಲ್ಲ. ನಿಜವಾದ ಗೆಳೆಯ ಹೇಗೆ ತಪ್ಪನ್ನು ತಪ್ಪೆಂದು ಹೇಳುತ್ತಾನೋ ಹಾಗೆಯೇ ನಮ್ಮ ಅಂತರಂಗವು ನಮ್ಮನ್ನು ಪ್ರಾಮಾಣಿಕವಾಗಿ ತಿದ್ದಬೇಕು. ಮುದ್ದಾಡುವ ಮನಸ್ಸಿನ ಜೊತೆಗೆ ತಿದ್ದುವ ಮನಸ್ಸು ಇರಬೇಕು. ಜೀವನದ ಒಂದು ಹಂತದಲ್ಲಿ ಸ್ನೇಹಿತರ ಸಂಖ್ಯೆ ಕಡಿಮೆಯಾಗಬಹುದು, ಭೇಟಿಗಳು ಕಡಿಮೆಯಾಗಬಹುದು, ಕೆಲವರು ದೂರವಾಗಬಹುದು. ಆದರೆ ಆಗ ಏಕಾಂತವನ್ನು ಶಾಪವೆಂದು ಭಾವಿಸದೆ ನಮ್ಮನ್ನು ನಾವು ಅರಿಯುವ ಅವಕಾಶವೆಂದು ನೋಡಿದರೆ ಬದುಕಿನ ಅರ್ಥವೇ ಬದಲಾಗುತ್ತದೆ. ಜಗತ್ತು ನಮ್ಮನ್ನು ಮೆಚ್ಚಲಿ ಮೆಚ್ಚದಿರಲಿ, ಯಾರಾದರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳದಿರಲಿ, ನನ್ನ ಜೊತೆ ನಾನಿದ್ದೇನೆ ಎಂಬ ಭರವಸೆ ಮಾತ್ರ ಕಳೆದುಕೊಳ್ಳಬಾರದು. ಏಕೆಂದರೆ ಹೊರಗಿನ ಗೆಳೆಯರು ಯಾವಾಗಲೂ ನಮ್ಮ ಜೊತೆ ಇರಲಾರರು. ಆದರೆ ನಮ್ಮ ಮನಸ್ಸಿನ ಗೆಳೆಯನಾಗಿ ನಾವು ನಮ್ಮೊಂದಿಗೆ ಇದ್ದರೆ ಜೀವನದ ಅನೇಕ ಮಾನಸಿಕ ತುಮುಲಗಳಿಂದ ಧೈರ್ಯದಿಂದ ಪಾರಾಗಬಹುದು. ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ ಬಂಧು, ನನ್ನವರು ಎನಗಿಲ್ಲ ಎನ್ನದಿರು ನೊಂದು ಎನ್ನುವ ಕವಿವಾಣಿಯೊಂದು ಎಷ್ಟು ಅರ್ಥಪೂರ್ಣವಾಗಿದೆಯಲ್ಲವೇ?